ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದ ಜಯದೇವ ಶಾಲೆಯ ರಜತ ಮಹೋತ್ಸವ ಪೋಷಕರ ಮತ್ತು 25ನೇ ವರ್ಷದ ಶಾಲೆಯ ವಾರ್ಷಿಕೋತ್ಸವದ ಸಡಗರ ಸಂಭ್ರಮ. ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಜಯದೇವ ಶಾಲೆ ದಾರಿದೀಪವಾಗಿದೆ. ಬೆಳಕವಾಡಿ ಸಬ್ ಇನ್ಸ್ಪೆಕ್ಟರ್ BV ಪ್ರಕಾಶ್ ಹೇಳಿಕೆ. ಮಕ್ಕಳ ಕನಸುಗಳನ್ನು ನೆನಸು ಮಾಡಲು ಪೋಷಕರ ಪ್ರೋತ್ಸಾಹ ಅಗತ್ಯ. ಅಪಾರ ಸರ್ಕಾರಿ ವಕೀಲರಾದ MS ಶ್ರೀಕಂಠಸ್ವಾಮಿ ಕರೆ. ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದ ಜಯದೇವ ಹಿರಿಯ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವ ಹಾಗೂ 25ನೇ ಶಾಲೆ ವಾರ್ಷಿಕೋತ್ಸವ ಪೋಷಕರ ಸಮಾರಂಭ ಕಾರ್ಯಕ್ರಮ ಗಣ್ಯರ ಪ್ರಶಂಸೆಯೊಂದಿಗೆ ಹಿರಿಯ ವಿದ್ಯಾರ್ಥಿಗಳ ಸಂತಸ, ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮನರಂಜನೆಯೊಂದಿಗೆ ಸಡಗರ ಸಂಭ್ರಮದಿಂದ ಶುಕ್ರವಾರ ಜರುಗಿತು. ಜಯದೇವ ಶಾಲೆಯ ಆವರಣದಲ್ಲಿ ರಜತ ಸಂಭ್ರಮದ ಅಂಗವಾಗಿ ವಿಶೇಷವಾಗಿ ಆಯೋಜಿಸಿದ್ದ ರಂಗಮಂಟಪದಲ್ಲಿ ರಜತ ಮಹೋತ್ಸವ ಮತ್ತು ಪೋಷಕರ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಪ್ಪ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬೆಳಕವಾಡಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ BV ಪ್ರಕಾಶ್ ಮಾತನಾಡಿ, ಪ್ರಸ್ತುತ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಎಷ್ಟು ಓದಿದರೂ ಸಾಲದು. ಜಯದೇವ ಶಾಲೆ ಈ ವಿಚಾರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಮಕ್ಕಳ ಸರ್ವತೋಮುಖ ಪ್ರಗತಿಗೆ ಜಯದೇವ ಶಾಲೆ ದಾರಿದೀಪವಾಗಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಡಬೇಡಿ. ತಿಂಗಳಿಗೊಮ್ಮೆ ಶಾಲೆಗೆ ಭೇಟಿ ನೀಡಿ ಅವರ ಚಲನವಲನ, ಆಕ್ಟಿವಿಟಿ, ಓದಿನ ಬಗ್ಗೆ ಪರಿಶೀಲಿಸಿ ಗಮನ ಹರಿಸಿದರೆ ಮಾತ್ರ ಅವರಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಲು ಸಾಧ್ಯ. ಇದಕ್ಕೆ ಶಿಕ್ಷಕರ ಮತ್ತು ಪೋಷಕರ ಪಾತ್ರ ಪ್ರಮುಖವೆಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಚಾಮರಾಜನಗರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷ M. ನಂಜುಂಡಸ್ವಾಮಿ ಮಾತನಾಡಿ, ಶ್ರೀಮತಿ ಶಾಂತಾ ಬಸವರಾಜು ತಮ್ಮ ಪೋಷಕರ ಸ್ಮರಣಾರ್ಥ ಆರಂಭಿಸಿದ ಈ ಶಾಲೆ ಇಂದು ಹೆಮ್ಮರವಾಗಿ ಬೆಳೆದು 25 ವರ್ಷ ಪೂರ್ಣಗೊಳಿಸಿ ಸಾವಿರಾರು ಮಕ್ಕಳ ಜೀವನಕ್ಕೆ ಬೆಳಕು ನೀಡಿರುವುದು ಸಂತಸ ತಂದಿದೆ. ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದರೊಂದಿಗೆ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುತ್ತಿದ್ದು, ಪೋಷಕರು ಶಾಲೆಯ ಸೌಲಭ್ಯವನ್ನು ಬಳಸಿಕೊಂಡು ಮಕ್ಕಳನ್ನು ದೊಡ್ಡ ಸಾಧಕರನ್ನಾಗಿ ಮಾಡುವಂತೆ ಅವರು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಪಾರ ಸರ್ಕಾರಿ ವಕೀಲರಾದ MS ಶ್ರೀಕಂಠಸ್ವಾಮಿ ಭಾಗವಹಿಸಿ ಮಾತನಾಡಿ, ಪೋಷಕರು ಮಕ್ಕಳಿಗೆ ಚಿಕ್ಕಂದಿನಿಂದಲೂ ಸಂಸ್ಕಾರಯುತ ಶಿಕ್ಷಣ, ಶಿಸ್ತು, ಸಮಯ ಪ್ರಜ್ಞೆ ಹಾಗೂ ದುಶ್ಚಟಗಳ ಬಗ್ಗೆ ಅರಿವು ಮೂಡಿಸುವುದರೊಂದಿಗೆ ಗುಣಾತ್ಮಕ ಶಿಕ್ಷಣ ನೀಡುವ ಇಂತಹ ಶಾಲೆಗಳಲ್ಲಿ ಶಿಕ್ಷಣ ಕೊಡಿಸಿದರೆ ತಮ್ಮ ಮಕ್ಕಳು ಉನ್ನತ ವ್ಯಕ್ತಿಗಳಾಗಿ ತಮಗೆ, ಶಾಲೆಗೆ, ಗ್ರಾಮಕ್ಕೆ ಕೀರ್ತಿ ತರುತ್ತಾರೆಂದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಶ್ರೀಮತಿ ಶಾಂತಾ ಬಸವರಾಜ್ ದಂಪತಿಗಳನ್ನು ಅಭಿನಂದಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಶಾಲೆಯ ವತಿಯಿಂದ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ನಂತರ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮಗಳು ಪೋಷಕರ ಮನಸೂರೆಗೊಂಡವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಯದೇವ ಶಾಲೆಯ ಸಂಸ್ಥಾಪಕರಾದ ಶ್ರೀಮತಿ ಶಾಂತಾ ಬಸವರಾಜು ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾಮರ ಸಂವಾದ ಸಹಕಾರ ಸಂಘದ ಅಧ್ಯಕ್ಷರಾದ M. ಶಿವಕುಮಾರ್, ಮುಖ್ಯ ಶಿಕ್ಷಕಿ ಶೋಭಾ, ಅರವೆ ಗ್ರಾಮ ಪಂಚಾಯತಿ PDO KN ಉಮಾದೇವಿ, KEB ನಿವೃತ್ತ ಇಂಜಿನಿಯರ್ ನಾಗಭೂಷಣ್, ಲೋಕೋಪಯೋಗಿ ಇಲಾಖೆ ನಿವೃತ್ತ ಇಂಜಿನಿಯರ್ ವೀರಪ್ಪನ್, ಪಟೇಲ್ ಮಾಧವಸ್ವಾಮಿ, ಅರ್ಚಕ ಅನಂತ ಪದ್ಮನಾಭ, ಬಸವರಾಜು, ರೇಣುಕಾ, ರುದ್ರಮುನಿಸ್ವಾಮಿ, ನಟರಾಜು ಸೇರಿದಂತೆ ಪೋಷಕರು, ಮಕ್ಕಳು, ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿಶೇಷ ವರದಿ ಭಾಗದಲ್ಲಿ M. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಮಕ್ಕಳಲ್ಲಿ ಅತ್ಯುನ್ನತವಾದ ಪ್ರತಿಭೆಗಳಿರ್ತವೆ, ಆದರೆ ನೀವು ಕೇವಲ ಮಾರ್ಕ್ ಸಂಖ್ಯೆ ಮಾತ್ರ ಓದು ಅಂತ ಅವರಲ್ಲಿರುವಂತಹ ಪ್ರತಿಭೆನ ಹಾಳು ಮಾಡ್ತಾ ಇರ್ತಾರ. ದಯಮಾಡಿ ಅದನ್ನು ನಿಲ್ಲಿಸಿ ಅವರಲ್ಲಿರುವಂತಹ ಪ್ರತಿಭೆಗಳನ್ನು ಹೊರತೆಗಿರಿ. ಯಾಕೆಂದ್ರೆ ಎಂತೆಂಥ ಮಕ್ಕಳು ಎಂತೆಂಥ ಡ್ಯಾನ್ಸ್ ಮಾಡಿದ್ದಾರೆ ನೋಡಿ. ನಿಮ್ಗೆಲ್ಲ ಗೊತ್ತಿರಬೇಕು, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ, ಹೌದಾ? ಅವನೇನಾದ್ರು PhD ಮಾಡಿದಾರ? ಆದರೆ ಅವರ ಮಾತುಕತೆಯಿಂದ ನಿರಂತರವಾಗಿ ಡೈಲಾಗ್ ಹೇಳೋದ್ರಿಂದ ಈಗ ಇಡೀ ಕರ್ನಾಟಕಕ್ಕೆ ಏನಾದ್ರು ಬಿಗ್ ಬಾಸ್ ಅಲ್ಲ. ಅಂದ್ರೆ ಮಕ್ಕಳಲ್ಲಿ ತಮ್ಮದೇ ಆದಂತಹ ಪ್ರತಿಭೆಗಳಿರ್ತವೆ. ಅದು ಪೋಷಕರಾಗಿರ್ಬೋದು ಅಥವಾ ಅದರ ಬಗ್ಗೆ ಅದೆಲ್ಲ ತಿಳ್ಕೊಂಡು ಅವರಿಗೆ ಪ್ರೋತ್ಸಾಹ ನೀಡಬೇಕು. ಕೇವಲ ಮಾರ್ಕ್ಸ್ ಇನ್ನು ಮುಂದಕ್ಕೆ ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಬೆಲೆ ಸಿಗಲ್ಲ. ನೀವು ಇಷ್ಟೇ ರ್ಯಾಂಕ್ ತಗೊಂಡಿರಿ ಅಥವಾ ಡಿಸ್ಟಿಂಕ್ಷನ್ ಬಂದಿರಲಿ, ನಿಮ್ಮಲ್ಲಿ ಪ್ರತಿಭೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಕೆಲಸ ಸಿಗಲ್ಲ. ಟ್ಯಾಲೆಂಟ್ ಇರಬೇಕು, ಒಬ್ಬರ ಜೊತೆ ಕಮ್ಯುನಿಕೇಶನ್ ಚೆನ್ನಾಗಿರಬೇಕು. ಆ ರೀತಿಯಾಗಿ ಮಕ್ಕಳನ್ನ ಬೆಳೆಸೋದು ಕಲಿರಿ.